ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತೇಳಿ ಒಂದು ಸೀರೀಸ್ ನಡೀತಾ ಇದೆ. ಸೊ ನಾನು ಇದನ್ನು ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಮೇ 16ನೇ ತಾರೀಕಿಂದ ನೋಡೋಣ. ಓಕೆ, ಏನು ಹೇಳ್ತಾ ಇದ್ದಾರೆ, ಪೆಟ್ರೋಲು ಡೀಸೆಲ್ ದರ ₹3 ಏರಿಕೆ ಅಂಥೇಳಿ. ಆಬ್ವಿಯಸ್ಲಿ ಇದೇನಂತಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು ಮೂವ್ ಅಂತ ಹೇಳ್ಬೋದು. ಅಂದರೆ ಇರಾನ್ ಮೇಲೆ ಇಸ್ರೇಲು ಮತ್ತು ಅಮೆರಿಕ ದಾಳಿ ಮಾಡೋದ್ರಿಂದ ಹಾರ್ಮೋನ್ ಜಲಸಂಧಿಗೆ ಏನೋ ಅದು ಹಾರ್ಮೋನ್ ಜಲಸಂಧಿ ಮೂಲಕನೇನು ಅತಿ ಹೆಚ್ಚು ನಮ್ಮದು ಪೆಟ್ರೋಲು ಆಗಲಿ, ಡೀಸೆಲ್ ಆಗಲಿ, ನ್ಯಾಚುರಲ್ ಗ್ಯಾಸ್ ಆಗಲಿ ಇವೆಲ್ಲ ಏನಂತಂದ್ರೆ ರಫ್ತಾಗ್ತಿತ್ತು. ಸೊ ಎಫೆಕ್ಟ್ ಆಗಿರೋದ್ರಿಂದ ಏನಂದರೆ ಆಬ್ವಿಯಸ್ಲಿ ಬೆಲೆ ಏರಿಕೆ ಆಗಿದೆ. ಓಕೆ, ಹಾರ್ಮೋನ್ ಜಲಸಂಧಿ ವೆರಿ ವೆರಿ ಇಂಪಾರ್ಟೆಂಟು. ಹೋಗಿ ಒಂದು ಸ್ವಲ್ಪ ನೀಟಾಗಿ ಅದ್ರ ಬಗ್ಗೆ ಓದ್ಕೊಳ್ಳಿ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವತ್ತಿನ ಮಟ್ಟಿಗೆ ಏನಂತಂದ್ರೆ 95.81 ಏನಂತಂದ್ರೆ ಆಗಿದೆ ಅಂತ ರೂಪಾಯಿ ಮೌಲ್ಯ ಕುಸಿತ ಡಾಲರ್ ಎದುರು. ಇದು ಸಾರ್ವಕಾಲಿಕ ಕನಿಷ್ಠ ಮಟ್ಟದ ಕುಸಿತ. ಸಪೋಸ್ ಏನಾದ್ರೂ ಇದನ್ನು ನೀನು ಈ ವ್ಯಾಲ್ಯೂವನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಡಾಲರ್ ಎದುರು 95.81. ಓಕೆ, ಸಪೋಸ್ ಇದೇ ಫೈನಲ್ ಆದರೆ ಇದು ಅಂತೂ ನೆನಪಿಟ್ಕೊಳ್ಳೇಬೇಕು. ಇಲ್ಲಾಂತಂದರೆ ನೆಕ್ಸ್ಟ್ ಏನಾದರೂ ಆಗುತ್ತಾ ಅಂತ ನೋಡಬೇಕು. ಯಾಕಂದರೆ ಇದು ಸಾರ್ವಕಾಲಿಕ ಕನಿಷ್ಠ ಮಟ್ಟದ ಕುಸಿತ ಅಂಥೇಳಿ. ಫಸ್ಟ್ ನೀವು ಬೇಸಿಕ್ ಎಕನಾಮಿಕ್ ಕಾನ್ಸೆಪ್ಟ್ ಏನಂತ ಗೊತ್ತಿರಬೇಕಂತಂದರೆ ಇನ್ಫ್ಲೇಷನ್ ಮೀನಿಂಗ್ ಗೊತ್ತಿರಬೇಕು, ಡಿಪ್ಲೇಷನ್ ಗೊತ್ತಿರಬೇಕು, ರುಪಿ ಡಿಪ್ರಿಸಿಯೇಷನ್ ಅಂತಂದ್ರೆ ಏನು, ರುಪಿ ಅಪ್ರಿಸಿಯೇಷನ್ ಅಂತಂದ್ರೆ ಏನಂತ ಗೊತ್ತಿರಬೇಕು, ಮತ್ತು ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿನೂ ಏನಂತಂದರೆ ನಿಮ್ಗೆ ಗೊತ್ತಿರಬೇಕು. ಹೋಗಿ ನೀಟಾಗಿ ಓದಿ. ಎಕನಾಮಿ ಒಂದು ಕಾನ್ಸೆಪ್ಟಲ್ಲಿ ಬರುವಂಥ ಚಾನ್ಸಸ್ಸು ತುಂಬಾ ಇದೆ. ಓಕೆ, ಇದೆಲ್ಲ ಬೇಡ. ಇವಾಗ ನಮ್ಮದು ಮುಂಗಾರು ಇನ್ನು ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ಲ. ಸೊ ಯೂಶ್ವಲಿ ಕೇರಳಕ್ಕೆ ಜೂನ್ 1ನೇ ತಾರೀಕಿಗೆ ಬರುತ್ತೆ ಅಂಥೇಳಿ ಇರುತ್ತೆ. ಬಟ್ ಏನು ಮೇ 26ಕ್ಕೆ ಅಂತಂದರೆ ಒಂದು 4 ದಿನ ಅಡ್ವಾನ್ಸು ಮುಂಗಾರು ಮಳೆ ಬರೋದಿದೆ ಅಂಥೇಳಿ ಪ್ರಿಡಿಕ್ಷನ್ ಮಾಡಿದ್ದಾರೆ. ಓಕೆ, ಇಲ್ಲಿ ನೀವು ಹೋಗ್ಬಿಟ್ಟು ಒಂದು ಸ್ವಲ್ಪ ಮಾನ್ಸೂನ್ ಬಗ್ಗೆ ಓದ್ಕೊಳ್ಳಿ. ಇಲ್ಲಿ ನಮ್ಮದು ನಾರ್ತ್ ವೆಸ್ಟ್ ಮಾನ್ಸೂನ್ ಬರ್ತದಲ್ಲ, ಇದು ನೈಋತ್ಯ ಮುಂಗಾರು ಮಾರುತಗಳು ಇವು ಏನಂತಂದ್ರೆ ಅತಿ ಹೆಚ್ಚು ಮಳೆಗಳನ್ನು ನಮ್ಮದು ಇಂಡಿಯಾಕ್ಕೆ ತರ್ತಾವೆ. ಓಕೆ, ಮತ್ತು ನೀಟ್ ಎಕ್ಸಾಮ್ಸ್ ಸೋರಿಕೆ ಆಗಿತ್ತಲ್ಲ, ಅದ್ರ ಬಗ್ಗೆ ಇದೆ, ಮರುಪರೀಕ್ಷೆ ಮಾಡ್ತಾರಂಥೇಳಿ. ಇದೆಲ್ಲ ಏನು ಬೇಡ. ಸೊ ಸುಪ್ರೀಂನಿಂದಲೂ ಮಿತವ್ಯಯ ಮನಸ್ಸಿಗಿನ್ನ ನಮ್ಮದು ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ದರು, ಮಿತವ್ಯಯ ಮಾಡಿರಿ ಅಂಥೇಳಿ ಒಂದು 8 ಸಲಹೆ ಕೊಟ್ಟಿದ್ದರು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿರಿ, ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಈ ರೀತಿ ಎಲ್ಲ ಕೊಟ್ಟಿದ್ರಲ್ಲ. ಸೊ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಇಂಟಿಗ್ರಿಟಿ ಕಾನ್ಸೆಪ್ಟ್ ಇರುತ್ತೆ ಎಥಿಕ್ಸಲ್ಲಿ ಅಂತಂದರೆ ದೇ ಶುಡ್ ಬಿ ಕನ್ಸಿಸ್ಟೆನ್ಸಿ ಬಿಟ್ವೀನ್ ಅವರ್ ಥಾಟ್ಸ್, ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಅಂಥೇಳಿ. ಸೊ ಇಲ್ಲಿ ಬರುತ್ತೆ ಅದು ಇಂಟಿಗ್ರಿಟಿ ಅನ್ನೋದು ಇಲ್ಲಿ ಬರುತ್ತೆ. ಓಕೆ, ಈ ಒಂದು ವೆನ್ ಡಯಾಗ್ರಾಮ್ ಹಾಕ್ತೀವಲ್ಲ ನಾವು, ಈ ಸೆಂಟರ್ ಪಾಯಿಂಟಲ್ಲಿ ಇಂಟಿಗ್ರಿಟಿ ಇರುತ್ತೆ. ಸೊ ನಾನು ಮೊನ್ನೆ ಕ್ಲಾಸ್ ಮಾಡುವಾಗ ಹೇಳಿದ್ದೆ, ಫಸ್ಟ್ ಆಫ್ ಆಲ್ ಏನಂತಂದರೆ ಮೋದಿಯವ್ರು ಹೇಳೋದಷ್ಟೆಲ್ಲ ಅವರು ಫಾಲೋ ಅಪ್ ಮಾಡಲಿಕ್ಕೆ ತಮ್ಮ ಬೆಂಗಾವಲು ಪಡೆಯಲ್ಲಿ ಒಂದು ಸ್ವಲ್ಪ ಸೀಮಿತ ಮಾಡಿದ್ದಾರೆ ಅಂಥೇಳಿ. ಇವಾಗ ಸುಪ್ರೀಂನಿಂದಲೂ ಏನಂತಂದ್ರೆ ಪ್ರಧಾನಿ ಒಂದು ಮಂತ್ರಿಯವರ ಕರೆಗೆ ಹೋಗ್ಕೊಟ್ಟು ಅವರು ಕೂಡ ಒಂದು ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅವರು ಏನಂತಂದರೆ ಕಾರ್ ಪೋಲಿಂಗ್ ಅಳವಡಿಸಿಕೊಳ್ಳಲು ಸಹಮತಿಯನ್ನು ನೀಡಿದ್ದಾರೆ ಅಂಥೇಳಿ. ಇವೆಲ್ಲ ನೀವು ಎಥಿಕ್ಸಲ್ಲಿ ಏನಂತಂದರೆ ಕೇಸ್ ಸ್ಟಡಿಯಾಗಿ ಯೂಸ್ ಮಾಡ್ಕೋಬೋದು. ಓಕೆ, ಅದೆಲ್ಲ ಏನು ಬೇಡ. ಲೋಕಲ್ ನ್ಯೂಸು, ಲೋಕಲ್ ಅವಾರ್ಡ್ಸು ಅದೆಲ್ಲ ಏನು ಬರಲ್ಲ. ಇಲ್ಲಿ ನೋಡಿ, ಇವು ಆರ್ಟಿಕಲಲ್ಲಿ ಇದೆ. PSI ಎಕ್ಸಾಮಿಗೆ ಯಾರು ಓದ್ತಿರ್ತಿರಲ್ಲ, ಇದು ಒಂದು ನೀಟಾಗಿ ಓದ್ಕೊಂಡ್ಬಿಟ್ಟು ಅದರದ್ದು 1/4 ಮಾಡಿದರೆ ಅದು ಪ್ರಿಸೈಸ್ ರೇಟಿಂಗಿಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನಿಲ್ಲ. ಇದು ಒಂದು ಸೆಕೆಂಡ್ ಪೊಲಿಟಿಕಲ್ ನ್ಯೂಸ್ ಇದೆ. DK ಶಿವಹಟ್ಟ ಅವ್ರದ್ದು ಮುಖ್ಯಮಂತ್ರಿ ಆಗೋದು ಇದ್ರ ಬಗ್ಗೆ ಇದೆ. ಇದು ಎಲ್ಲ ಏನು ಬೇಡ. ಸೊ ಈ ಒಂದು ಆರ್ಟಿಕಲಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಓರಿಯೆಂಟೆಡ್ ಪಾಯಿಂಟ್ಸ್ ಬಂದಿಲ್ಲ. ಇಲ್ಲಿ ಅದೇ ಇವಾಗ ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ರಲ್ಲ ಮಿತವ್ಯಯಕ್ಕೆ. ಸೊ ಫಾರ್ ಆಬ್ವಿಯಸ್ಲಿ ಒಂದು ಏನಾದರೂ ಇತ್ತಂದರೆ ಅದಕ್ಕೆ ಫಾರ್ ಮತ್ತು ಅಗ್ನೆಸ್ಟ್ ವ್ಯೂಸ್ ಇದ್ದೇ ಇರ್ತೈತಿ. ಇಲ್ಲಿ ಅಗ್ನೆಸ್ಟ್ ಇದೆ, ಇಲ್ಲಿ ಏನಂತಂದರೆ ಫಾರ್ ವ್ಯೂ ಇದೆ. ಇದು ಏನಂತಂದರೆ ಯೂಸ್ ಇಲ್ಲ. ಇದು ನೋಡಿ SIR. ಓಕೆ, ವಿಶೇಷ ಸಮಗ್ರ ಪರಿಷ್ಕರಣೆ. ಇದು ಏನು ಮತದಾರ ಪಟ್ಟಿಗೆ ಸಂಬಂಧಪಟ್ಟಂತೆ ಮಾಡೋದೇನು SIR ಇರುತ್ತಲ್ಲ, ವೆರಿ ವೆರಿ ಇಂಪಾರ್ಟೆಂಟ್, ಹೈ ಯೀಲ್ಡಿಂಗ್ ಟಾಪಿಕ್ ಇದು ನಮ್ಮದು. ಓಕೆ, ಹೋಗಿ ನೀಟಾಗಿ ಏನಂತಂದರೆ ಈ ಕಾನ್ಸೆಪ್ಟು ನೋಡ್ಕೊಳ್ಳಿ. ಬರುವಂಥ ಚಾನ್ಸಸ್ಸು 100% ಇದೆ. ಇವಾಗ ಏನು ಎಲೆಕ್ಷನ್ ವೋಟರ್ ID ಕೊಡಬೇಕಂತಂದರೆ ಯಾವುದ್ಯಾವುದು ಗುರುತಿನ ಚೀಟಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಯಾವುದು ದಾಖಲೆಯನ್ನು ಒದಗಿಸಬೇಕು ಅಂತೇಳಿ ಹೇಳಿದ್ದಾರೆ. ಈಗ ಯಾವ ದಾಖಲೆ ಒದಗಿಸಬೇಕು ಅಂತ ಹೇಳಿದ್ರೆ, ಗಣತಿ ನಮೂನೆಯ ಜೊತೆಗೆ ಇಂತಿಷ್ಟು ವಯಸ್ಸಿನ ಮತದಾರರು ಭಿನ್ನ ಸ್ವರೂಪದ
ರೂಪದ ಘೋಷಣಾ ಪತ್ರವನ್ನು ನೀಡಬೇಕಾಗುತ್ತದೆ. ಘೋಷಣಾ ಪತ್ರದ ಜೊತೆಗೆ ಸೂಚಿತ ಗುರುತಿನ ಅಥವಾ ಭಾರತದ ಪೌರತ್ವ ಸಾಬೀತುಪಡಿಸುವ ದಾಖಲೆ ಪತ್ರಗಳನ್ನು ನೀಡಬೇಕಾಗುತ್ತದೆ. ಜನ್ಮ ವರ್ಷದ ಆಧಾರದಲ್ಲಿ 3 ವರ್ಗಗಳನ್ನು ಮಾಡಲಾಗಿದ್ದು, ಆಯಾ ವರ್ಗದವರಿಗೆ ಅನ್ವಯವಾಗುವ ಷರತ್ತುಗಳು ಈ ಮುಂದಿನಂತಿವೆ. ಅಂದರೆ ಏನು ಹೇಳ್ತಾರೆ, ಏನು 2 ಕಂಡೀಷನ್ ಇದಾವೆ. ಒಂದು ಗುರುತಿನ ಚೀಟಿ ಇರಬೇಕಂತ ಹೇಳ್ತಾರೆ, ಐಡೆಂಟಿಟಿ ಕಾರ್ಡ್ಸ್. ಅವು ಯಾವ್ಯಾವ ಇರಬೇಕಂತ ಹೇಳಿ ಒಂದು 12 ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನೆಲ್ಲ ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಜನ್ಮ ವರ್ಷದ ಆಧಾರದ ಮೇಲೆ ಅಂತಂದ್ರೆ 3 ವರ್ಗಗಳನ್ನು ಮಾಡಿದ್ದಾರೆ. ಯಾವ್ಯಾವ ವರ್ಗಗಳಂತಂದ್ರೆ 1987 ಜುಲೈ 1ಕ್ಕೂ ಮೊದಲು ಭಾರತದಲ್ಲಿ ಜನಿಸಿದವರು, 1987 ಜುಲೈ 1ರ ಬಳಿಕ ಮತ್ತು ಡಿಸೆಂಬರ್ 2004 ಇದರ ಮಧ್ಯೆ ಭಾರತದಲ್ಲಿ ಜನಿಸಿದವರು, 2004 ಡಿಸೆಂಬರ್ 2ರ ನಂತರ ಭಾರತದಲ್ಲಿ ಜನಿಸಿದವರು. ಇಲ್ಲಿ ಏನಂತಂದರೆ ನೀಟಾಗಿ ಏನಂತಂದ್ರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಹೋಗಿ ಓದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಓಕೆ, SIR ತುಂಬಾ ನ್ಯೂಸಲ್ಲಿದೆ. ಮತ್ತು ನಮ್ದು ಎಲೆಕ್ಷನ್ ಕಮಿಷನ್ದ ಬೇಸಿಕ್ ಏನಂತಂದ್ರೆ ಹೋಗಿ ಅದರದ್ದು ಪಾಲಿಟಿಯಲ್ಲಿ ನೋಡ್ಕೊಳ್ಳಿ. ಸೊ ಇದು ನಮ್ಮದು ಎಷ್ಟು ಮಾರಲಿ ಡಿಗ್ರೇಡ್ ಆಗ್ತಾಯಿದೆ, ಮೌಲ್ಯಗಳ ಕುಸಿತ ಆಗ್ತಾಯಿದೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗಿ ಹೇಳಿಕ್ಕೆ ಕಷ್ಟ ಅನಿಸುತ್ತೆ. ಸ್ವತಃ ತಂದೆಯೇ ಬಾಲಕಿಯ ಮೇಲೆ ಏನೋ ಅತ್ಯಾಚಾರ ಅಂಥೇಳಿ. ಸೊ ಮೌಲ್ಯಗಳ ಕುಸಿತ ಅಂಥೇಳಿ ಏನಾದರೂ ಇದ್ದಲ್ಲಿ ನೀವು ಒಂದು ಏನೋ ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದಷ್ಟೇ. ಓಕೆ, ಸೊ ಎಲ್ಲ ಸಿನಿಮಾ ನ್ಯೂಸ್ ಅದೆಲ್ಲ ಏನಿಲ್ಲ. ಒನ್ಸ್ ಅಗೇನ್ ನಾನು ಅದೇ ಹೇಳಿದೆ, ಮೊನ್ನೆ ಎಲ್ಲ ಎಲೆಕ್ಷನ್ ನಡೆದಿದ್ದಲ್ಲ, ಹೋಗ್ಬಿಟ್ಟು ಅಲ್ಲಿ ಯಾರು ಏನು CM ಆಗ್ತಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂತು, ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ದೇವೆ. ತಮಿಳುನಾಡಿನಲ್ಲಿ ವಿಜಯ್ ಅವರಾದರು, ಪಶ್ಚಿಮ ಬಂಗಾಳದಲ್ಲಿ ಯಾರಾದರೂ ಅವರು ಸುವೇಂದ್ರ ಅವರಾದರು, ಮತ್ತು ಆಸಾಮ್ದಲ್ಲಿ ಹಿಮಂತ್ ಆದರು, ಈ ಕೇರಳದೊಳಗೆ ಸತೀಶನ್ ಅಂತೇಳಿ ಆಗ್ತಾಯಿದ್ದಾರೆ. ನಿಮ್ಗೆ ಇವು ನೀಟಾಗಿ ಗೊತ್ತಿರಬೇಕು. ಮ್ಯಾಚ್ ದ ಫಾಲೋವಿಂಗ್ ಒಳಗೆ ಕೇಳುವಂಥ ಚಾನ್ಸಸ್ಸು ಇದೆ. ಓಕೆ, ಮತ್ತು ಈ ಗೋರ್ಮೆಂಟ್ ಫಾರ್ಮೇಷನ್ ಆಗಲಿಕ್ಕೆ ಯಾವ ಒಂದು ಮೆಜಾರಿಟಿ ಇರಬೇಕಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ದೇಶದ ರಫ್ತು 13% ಏರಿಕೆ ಅಂತ ಹೇಳ್ತಾ ಇದ್ದಾರೆ. ಡಿಸ್ಪೈಟ್ ಆಫ್ ದಿಸ್ ವಾರ್ ಇರ್ಬೋದು, ರುಪಿ ಡಿಪ್ರಿಸಿಯೇಷನ್ ಆಗ್ತಿರ್ಬೋದು, ಇದು ಎಲ್ಲ ಇದ್ರೂ ಕೂಡ ನಮ್ಮದು 13% ಏರಿಕೆ ಆಗಿದೆ ಅಂಥೇಳಿ ಒಂದು ಆರ್ಟಿಕಲ್ ಬಂದಿದೆ. ಓಕೆ, ಇಲ್ಲಿ ನಾವು ಏನು ತಿಳ್ಕೊಬೇಕಂತಂದರೆ, ನೀವು ಹೋಗಿ ನೀಟಾಗಿ ನಮ್ಮದು ಎಕ್ಸ್ಪೋರ್ಟ್ ಕಾಂಪೋಸಿಷನ್ ಯಾವುದಿದೆ, ಇಂಪೋರ್ಟ್ ಕಾಂಪೋಸಿಷನ್ ಯಾವುದಿದೆ ಅಂತೇಳಿ ನೋಡ್ಕೋಬೇಕು. ಅಂತಂದರೆ ಟಾಪ್ 5 ಏನು ಎಕ್ಸ್ಪೋರ್ಟಿಂಗ್ ಯಾವ ಒಂದು ಸರಕುಗಳದಾವ, ಅದೇ ರೀತಿ ಇಂಪೋರ್ಟಿಂಗ್ ಯಾವುದಾವ, ಮತ್ತು ಅತಿ ಹೆಚ್ಚು ಏನು ನಾವು ಯಾವ ದೇಶಕ್ಕೆ ರಫ್ತು ಮಾಡ್ತೀವಿ, ಮತ್ತು ಅದೇ ರೀತಿ ಯಾವ ಒಂದು ದೇಶಗಳಿಂದ ಅತಿ ಹೆಚ್ಚು ಆಮದು ಮಾಡ್ಕೊಳ್ತೇವೆ. ಇವೆಲ್ಲ ಟಾಪ್ 5 ಒಳಗೆ ಏನಂತಂದರೆ ನಿಮಗೆ ಗೊತ್ತಿರಬೇಕು. ಕಮೆಂಟ್ ಸೆಕ್ಷನಲ್ಲಿ ನಾವು ಏನಂತಂದ್ರೆ ನಾವು ಟಾಪ್ 5 ಒಳಗೆ ರಫ್ತು ಮಾಡುವಂಥ ಸರಕುಗಳು ಯಾವುವು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದನ್ನು ನೀವು ಹೋಗಿ ಬೇಸಿಕ್ ಪಾಯಿಂಟ್ಸನ್ನು ಏನು ನೀಟಾಗಿ ತಿಳ್ಕೊಳ್ಳಿ. ಈ ರೀತಿ ಆಲ್ರೆಡಿ ಕ್ವಶನ್ ಆಗಿದೆ. ಓಕೆ, ಈವನ್ ನಮ್ಮದು ಎಕನಾಮಿಕ್ ಸರ್ವೆಯಲ್ಲಿ ಕೂಡ ಏನಂತಂದರೆ ಇದು ಮೆನ್ಷನ್ ಆಗಿರುತ್ತೆ. ಸೊ ಸ್ಪೋರ್ಟ್ಸಲ್ಲಿ ಏನು HYT ಕಾನ್ಸೆಪ್ಟ್ಸ್ ಇಲ್ಲ. ಅದೇ ಒನ್ಸ್ ಅಗೇನ್ ಸಾತ್ವಿಕು ಮತ್ತು ಚಿರಾಗು ಬ್ಯಾಡ್ಮಿಂಟನ್ ಆಟಗಾರರು ಅಂತೇಳಿ ಗೊತ್ತಿರಲಿ ನಿಮಗಷ್ಟೇ. ಓಕೆ, ಇವತ್ತಿಂದೇನು ಮೇ 14ನೇ ತಾರೀಕಿಗೆ ಮುಗಿತು. ನಾನು ಮೊನ್ನೆ ಹೇಳಿದ್ದೆ ನಿಮಗೆ MSP ಕಾನ್ಸೆಪ್ಟ್ ಇಂಪಾರ್ಟೆಂಟು, ಮತ್ತು ಗೋಲ್ಡ್ ಬಗ್ಗೆ ಹೇಳಿದ್ದೆ. ಅದಕ್ಕೆ ಅಂದರೆ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿತ್ತಲ್ಲ, ಹೋಗಿ ಅದ್ರದ್ದು ಬೇಸಿಕ್ ಕೂತ್ಕೊಳ್ಳಿ. ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಮೈನ್ಸ್ ಎಲ್ಲಿದ್ದಾವೆ, ಮತ್ತು ಟಾಪ್ 5 ಇದು 3 ಪ್ರೊಡ್ಯೂಸಿಂಗ್ ಏನು ಚಿನ್ನವನ್ನು ಉತ್ಪಾದಿಸುವ ರಾಜ್ಯಗಳು ಯಾವುವು ವರ್ಲ್ಡಲ್ಲಿ ನೋಡ್ಕೋರಿ ಅಂತ ಹೇಳಿ. ಅದೇ ರೀತಿ MSP ಬಗ್ಗೆನೂ ಹೇಳಿದ್ದೆ. ಯಾರು ಓದಿರ್ತೀರ ಇವಾಗ ಏನಂತಂದರೆ ಕ್ವಶನ್ ಸಾಲ್ವ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಈ ಕ್ವಶನ್ ಆಗಿದೆ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಸ್ ಅನೌನ್ಸ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾರು ಓದಿರ್ತೀರೋ ಅದು ಗೊತ್ತಾಗುತ್ತೆ. ನಾನು ಮೊನ್ನೆ ಆದರೂ ಕ್ಲಾಸಲ್ಲಿ ಹೇಳಿದೆ, ಇದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮದು. ನಾನು ನಿಮ್ಗೆ ಕ್ವಶನ್ ಕೂಡ ಕೇಳಿದೆ, ಇದನ್ನು ಫಸ್ಟ್ ರೆಕಮೆಂಡೇಶನ್ ಒಬ್ಬರು ಕೊಡ್ತಾರೆ, ಆಮೇಲೆ ಅಪ್ರೂವಲ್ ಒಬ್ಬರು ಕೊಡ್ತಾರೆ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಬರುತ್ತೆ, ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರು. ಸೊ ಅಂತಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮದು. ಯಾವಾಗಲೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ದವರು ಅನೌನ್ಸ್ ಮಾಡ್ತಾರೆ, ಇಟ್ಸ್ ನಾಟ್ ಸ್ಟೇಟ್ ಗೌರ್ಮೆಂಟ್. ಸೊ ಇದು ತಪ್ಪಾಗಿದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಸ್ ಅನೌನ್ಸ್ಡ್ ವೆಲ್ ಬಿಫೋರ್ ಸೋವಿಂಗ್. ಎಸ್, ಇದು ಕರೆಕ್ಟ್ ಇದೆ. ಮೊನ್ನೆ ಆದರೂ ನಾನು ಏನಂತಂದರೆ ನ್ಯೂಸಲ್ಲಿ ಇತ್ತಲ್ಲ, 14 ಖಾರಿಫ್ ಬೆಳೆಗಳಿಗೆ ಏನಂತಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಏನು ಕೇಂದ್ರ ಸರ್ಕಾರ ಘೋಷಿಸಿದೆ ಅಂಥೇಳಿ ಆರ್ಟಿಕಲ್ ಬಂದಿತ್ತು. ಓಕೆ, ಇದು ಕರೆಕ್ಟ್ ಇದೆ.
ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಸ್ ಅನೌನ್ಸ್ಡ್ ಅಟ್ ದ ಟೈಮ್ ಆಫ್ ಹಾರ್ವೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ಹಾರ್ವೆಸ್ಟ್ ಟೈಮಲ್ಲಿ ಅದನ್ನು ಏನು ಅನೌನ್ಸ್ಮೆಂಟ್ ಮಾಡೋಂಗಿಲ್ಲ. ಇದ್ರದ್ದು ಮೇನ್ ಉದ್ದೇಶ ಏನು ಅಂತಂದರೆ, ಇವಾಗ ಇಷ್ಟು ಬೆಳೆಗಳು ನಾವು ಇದ್ರಕ್ಕೆ ಇಷ್ಟು MSP ಕೊಡ್ತೀವಿ, ನೀವು ಇದನ್ನು ಬೆಳಿಬೋದು ಅಂತ ಹೇಳ್ತಾ ಇದ್ದಾರೆ. ಹಾರ್ವೆಸ್ಟ್ ಟೈಮಲ್ಲಿ ಕೊಟ್ಟರೆ ಅದು ಇಟ್ಸ್ ಆಫ್ ನೋ ಯೂಸ್. ಹೀಗಾಗಿ ಇದು ಏನಂತಂದರೆ ಎಲ್ಲರಿಗೂ ಗೊತ್ತಿದೆ, ಬಿತ್ತೋಕ್ಕಿಂತ ಮುಂಚೆನೇ ಏನಂತಂದರೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಸ್ ಅನೌನ್ಸ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಇದು ಏನಂತಂದರೆ ಕರೆಕ್ಟ್ ಇದೆ. ಸೊ ಇದರಲ್ಲಿ ಯಾವುದು ಸರಿಯಾದ ಒಂದು ಹೇಳಿಕೆ ಅಂತ ಹೇಳಿ ಕೇಳಿದ್ದಾರೆ. ಎಲ್ಲಿ ಆಗಿದೆ ಎಕ್ಸಾಮ್ ಇದು ನೋಡಿ, ಕೇರಳದ ನಮ್ಮದು ಏನು KPSC ಇದೆಯಲ್ಲ, ಅದೇ ರೀತಿ ಕೇರಳದ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವನ್ UPSCಯಲ್ಲಿ ಕೂಡ ಆಗಿದೆ, ಬಟ್ ನನಗೆ ಇದು ಸಿಕ್ಕಿದ್ದು ಮಾತ್ರ ಇದು. ಸೊ ಇಲ್ಲಿ ನಮ್ಮದು ಆನ್ಸರ್ ಬಂದುಬಿಟ್ಟು 2 ಮತ್ತು 4 ಅಷ್ಟೇ ಕರೆಕ್ಟ್ ಆಗ್ತವೆ. 2 ಯಾವುದು ಅಂದರೆ ರಾಶಿ ಮಾಡೋದಕ್ಕಿಂತ ಮುಂಚೆ ಅದು ಬಿತ್ತೋಕ್ಕಿಂತ ಮುಂಚೆನೇ ಏನಂತಂದರೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಮತ್ತು ಸೆಂಟ್ರಲ್ ಗೌರ್ಮೆಂಟ್ದವರು ಅನೌನ್ಸ್ಮೆಂಟ್ ಮಾಡ್ತಾರೆ. ನಾನು ಹೇಳಿದೆ ಟೋಟಲ್ 22 ಬೆಳೆಗಳಿಗೆ ಕೊಡ್ತಾರೆ, 14 ಖಾರಿಫ್ ಬೆಳೆಗಳು ಮತ್ತು 6 ರಬಿ ಕ್ರಾಪ್ಸ್ ಬರ್ತವೆ, 2 ಕಮರ್ಷಿಯಲ್ ಕ್ರಾಪ್ಸ್ ಬರ್ತವೆ. ಹೋಗಿ ನೀಟಾಗಿ ಓದ್ಕೊಳ್ಳಿ ಅಂತ ಹೇಳಿ ವಿಕಾಸ್ ಅಷ್ಟೇ ಏನಂತಂದರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನೀವು ಉಳ್ಕಿದವ್ರು ಯಾಕೆ ಸ್ಟಡಿ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಏನಂತಂದರೆ ಭಾಳ ಆದರೆ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಭಾಳ ಆದರೆ ಒಂದು ಪೇಪರಲ್ಲಿ 5 ಮ್ಯಾಕ್ಸಿಮಮ್ ಬಂದಿರ್ತವೆ, ಅಂದರೆ ಮ್ಯಾಕ್ಸಿಮಮ್ ಒಂದು 6 to 7. ಸೊ 1 hour ನೀವು ಅಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ನನ್ನ ಕ್ಲಾಸ್ ಆದಮೇಲೆ ನೀವು ಒಂದು ಸ್ವಲ್ಪ ನೋಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿರ್ತೀನಿ ಯಾವ ರೀತಿ ಓದಬೇಕು ಏನು ಅಂತೇಳಿ. ಜಸ್ಟ್ ನೀವು ಗೂಗಲ್ ಸರ್ಚ್ ಮಾಡಿದ್ರೂ ನಿಮ್ಗೆ ಅದು ಇನ್ಫಾರ್ಮೇಷನ್ ಬರುತ್ತೆ. ನಿಮ್ಮದೇ ಆದಂಥ ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ನೋಡಿ ಅದೇ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. Switzerland is the one of the leading exporter of the gold in terms of the value. ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಂತಂದ್ರೆ ಮೌಲ್ಯಗಳ ಒಂದು ಏನು ಮಟ್ಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಏನಂತಂದರೆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಓಕೆ, ಸ್ವಿಟ್ಜರ್ಲ್ಯಾಂಡ್ ಹ್ಯಾಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಗೋಲ್ಡ್ ರಿಸರ್ವ್ಸ್ ಇನ್ ದ ವರ್ಲ್ಡ್. ಓಕೆ, ಇದು ಯಾರಿಗೆ ಗೊತ್ತಾಗುತ್ತಲ್ಲ, ಮೊನ್ನೆ ನಾನು ಹೇಳಿದ್ದೆಲ್ಲ, ಹೋಗಿ ನೀಟಾಗಿ ಒಂದು ಸ್ವಲ್ಪ ಬೇಸಿಕ್ ಓದ್ಕೊಳ್ಳಿ ಅಂಥೇಳಿ. ಸೊ ವಿಕಾಸ್ ಏನಂತಂದ್ರೆ ಆನ್ಸರ್ ಮಾಡಿದ. ಫಸ್ಟ್ ಬಂದುಬಿಟ್ಟು USA, ಸೆಕೆಂಡ್ ಬಂದುಬಿಟ್ಟು ಜರ್ಮನಿ. ಸೊ ಯಾರು ವರ್ಕ್ ಮಾಡಿರ್ತಾರಲ್ಲ ಗೊತ್ತಾಗುತ್ತೆ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತೇಳಿ, ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತೇಳಿ. ಓಕೆ, ಇಲ್ಲಿ ಏನು ಕೇಳ್ತಾ ಇದ್ದಾರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಅಬೌವ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದನೇದು ಏನಂತಂದ್ರೆ ಕರೆಕ್ಟ್ ಇದೆ, ಎರಡನೇದು ತಪ್ಪಾಗಿದೆ. ಇಲ್ಲಿ ನಾವು ಇನ್ನೊಂದು ಪಾಯಿಂಟ್ಸ್ ನೋಡಬೇಕಂತಂದರೆ, ಈ ಒಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಏನು ಗೋಲ್ಡ್ ಮೈನ್ಸ್ ಇಲ್ಲ, ಬಟ್ ಅದು ಯಾಕೆ ಅದು ಲೀಡಿಂಗ್ ಎಕ್ಸ್ಪೋರ್ಟರ್ಸ್ ಆಫ್ ಗೋಲ್ಡ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಆಗಿದೆ ಅಂತಂದರೆ, ಅಲ್ಲಿ ಗೋಲ್ಡ್ ರಿಫೈನರೀಸ್ ಒಳಗೆ ತುಂಬಾ ಮುಂದುವರೆದಿದೆ. ಅದು ಒಂದು ಟೆಕ್ನಾಲಜಿ ಆಗಿರ್ಬೋದು. ಸೊ ಅದರಲ್ಲಿಂದ ಏನಂತಂದರೆ ಅದು ಎಕ್ಸ್ಪೋರ್ಟ್ ಮಾಡುತ್ತೆ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಒಳಗೆ. ಓಕೆ, ಇಷ್ಟೇನಂತಂದ್ರೆ ಗೊತ್ತು. ಇದೆಲ್ಲಾಗಿದೆ ನೋಡಿ, UPSC ನಮ್ಮದು ಪ್ರಿಲಿಮ್ಸ್ ಎಕ್ಸಾಮ 2023 ಒಳಗೆ ಆಗಿದೆ. ಓಕೆ, ಸೊ ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗಂಗಿಲ್ಲ. ನೋಡಿ ಒಂದು ಸ್ವಲ್ಪ ನೀಟಾಗಿ ಸ್ಟಡಿ ಮಾಡಿ, ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ಇವಾಗ ಏನಂತಂದರೆ ಜಸ್ಟ್ ಅಷ್ಟೇ ಓದಿಬಿಟ್ರೆ ಏನಿಲ್ಲ, ರಫ್ತು ಇಷ್ಟು 13% ಏರಿಕೆ ಆಯಿತು ಅಂತಂದರೆ ಇಲ್ಲ. ನೀವು ಹೋಗಿಲ್ಲ ಒಂದು ಸ್ವಲ್ಪ ಈಗೇನು ನಾವು ಯಾವ ಎಂಗಲಲ್ಲಿ ಹೇಳಿರ್ತೀನಲ್ಲ ಅದನ್ನು ಹೋಗಿ ಒಂದು ಸ್ವಲ್ಪ ನೋಡ್ಕೊಂಡು ಅಲ್ಲಿ ನಿಮ್ಮದೇ ಆದಂಥ ನೋಟ್ಸ್ ಮಾಡ್ಕೊಂಡ್ರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಏನೋ ಒಂದು ಪುರಾಣ ಕೇಳಿದಂಗೆ ಕೇಳ್ಕೋತ ಹೋದರೆ ಹೆಲ್ಪ್ ಆಗಂಗಿಲ್ಲ. ಮತ್ತು ಎಲ್ಲರಿಗೂ ಒಂದು ಸ್ವಲ್ಪ ಶೇರ್ ಮಾಡಿ. ಓಕೆ, ಅದು ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.